ನಾನು ಅನೇಕ ಜನ ನಾಯಕರನ್ನು ನೋಡಿದ್ದೀನಿ, ರಾಜಕಾರಣಿಗಳನ್ನು ನೋಡಿದ್ದೀನಿ. ಆದರೆ ಶಂಕರಗೌಡರಂತ ಒಬ್ಬ ರಾಜಕಾರಣಿಯನ್ನ ನನ್ನ ಜೀವನದಲ್ಲಿ ನೋಡಿಲ್ಲ. ನನ್ನ ಬದುಕಿನಲ್ಲಿ ಇನ್ನೊಬ್ಬ ಅಂತಹವ್ರನ್ನ ಕಾಣಲಿಲ್ಲ. ಕುವೆಂಪು ಮಟ್ಟದ ಎತ್ತರಕ್ಕೆ ಬೇಕಾದ್ರೂ ಕೂಡ ನಾನು ಅವ್ರನ್ನ ಕಲ್ಪಿಸಿಕೊಳ್ಳಬಲ್ಲೆ. ಅಷ್ಟೊಂದು ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಇದ್ದಂತಹ ಶಂಕರಗೌಡರು ಯಾವತ್ತೂ ಅವರ ಕುಟುಂಬದ ಬಗ್ಗೆ ಯೋಚನೆ ಮಾಡುವರು, ಯಾವತ್ತೂ ಕುಟುಂಬದ ಬಗ್ಗೆ ಯೋಚನೆ ಮಾಡುವರು. ಅವರವರ ಕುಟುಂಬಕ್ಕೆ ಅವರವರ ಜವಾಬ್ದಾರಿ ಅಂತ ಅಂದ್ಕೊಂಡರು. ನನ್ನ ಮಗನ ಬಗ್ಗೆಯೂ ಕೂಡ ಯೋಚನೆ ಮಾಡಿದವರಲ್ಲ. ಆ ರೀತಿಯಲ್ಲಿ ಬದುಕಿದಂಥವ್ರು, ಬಾಳದಂಥವ್ರು ಶಂಕರಗೌಡರು. ಅದಕ್ಕೋಸ್ಕರವಾಗಿಯೇ ಜನತಾ ಶಿಕ್ಷಣ ಸಂಸ್ಥೆ ಅಂತ ಹೆಸರಿನಿಟ್ರು. ಜನತಾ ಶಿಕ್ಷಣ ಸಂಸ್ಥೆ ಲೆಕ್ಕಾಕುಳೆ ಅವತ್ತಿನ ಕಾಲಕ್ಕೆ ಜನತೆಯ ಶಿಕ್ಷಣ ಸಂಸ್ಥೆ ಅದು, ಬೇರೆಯವ್ರ ಶಿಕ್ಷಣ ಸಂಸ್ಥೆ ಅದು. ಶ್ರೀಮಂತರಿಂದ ಅವರು ದುಡ್ಡು ಪಡೆಯಲಿಲ್ಲ. 5 ರೂಪಾಯಿ 10 ರೂಪಾಯಿನ ಕಲೆಕ್ಟ್ ಮಾಡಿ ಪಡೆದ್ರು ಶಿಕ್ಷಣ ಸಂಸ್ಥೆಯನ್ನು ಕಟ್ಟರು. ಅದಕ್ಕಾಗಿ ಅವ್ರಿಗೆ ಧೈರ್ಯ ಇತ್ತು, ಯಾರಿಗೆ ಬೇಕಾದ್ರೂ ಕೂಡ ಕೆಲಸ ಕೊಡುವಂತ ಧೈರ್ಯ ಇತ್ತು. 100 ರೂಪಾಯಿಗೆ, 1000 ರೂಪಾಯಿಗೆ, 500 ರೂಪಾಯಿಗೆ ಕೆಲಸ ಕೊಡುವಂತ ಅಥವಾ ಸೀಟ್ ಕೊಡುವಂತ ಧೈರ್ಯ ಇತ್ತು. ಒಂದು ಉದಾಹರಣೆಯೂ ಕೂಡ ಅವರು ಓದಿದ ಕೆಲಸ ಕೊಡುವಂತೆ ಅಂತ ಒಂದು ಉದಾಹರಣೆಯೂ ಕೂಡ ನಮ್ಗೆ ಸಿಕ್ಕೋದಿಲ್ಲ. ಇವತ್ತೇನಾದ್ರೂ ಇದ್ದೀರಿ, RAPC ನೋಡ್ತಾ ಇದ್ದೀರಿ, ಯಾವುದೇ ಸಂಘ ಸಂಸ್ಥೆಗಳಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಡೈರೆಕ್ಟರ್ಸ್ ಬರ್ತಾರಲ್ಲ, ಯಾಕೆ ಬರ್ತಾರೆ? ಏನಕ್ಕೆ ಬರ್ತಾರೆ? ಏನ್ ಆದಾಯ ಇದೆ ಅಂತ ಬರ್ತಾರೆ? ಕೆಲಸವೇ ಅವರು ಮುಖ್ಯವಾಗಿರ್ತಕ್ಕಂಥ 50 ಲಕ್ಷ 40 ಲಕ್ಷ ತುಂಬ. ಶಂಕರಗೌಡರು ಒಂದು ಪೈಸೆಯನ್ನೂ ಯಾರಿಂದಲೂ ಕೂಡ ಪಡೆಯಲಿಲ್ಲ. ನಾನು ಅದಕ್ಕೆ ಸಾಕ್ಷಿ ಇದ್ದೇನೆ. ಯಾರಾದ್ರೂ ಪಡೆದಿದ್ದಾರೆ ಅಂತ ಹೇಳೋದಾದ್ರೆ ನಾನು ಅದ್ರ ಬಗ್ಗೆ ನಾನು ಹೇಳ್ತೀನಿ. ಅದರಿಂದ ಅವರು ಒಂದು 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 ಪ್ಯಾಕ್ ಸಿಗರೇಟ್ ಕೂಡ ಯಾರ ಕೈಲೂ ತರಿಸ್ಕೊಂಡಿಲ್ಲ. ಇವತ್ತು ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಇಬ್ರು ಅವ್ರು ಸಿಗರೇಟ್ ತರಿಸ್ಕೊಂಡಿದ್ದು ದುಡ್ಡಿಲ್ಲ ಅಂತ. ಒಬ್ರು ನಾನ್ ತಂದು ಕೊಡ್ಬೇಕಾಗಿತ್ತು, ಇಲ್ಲ ಡಾಕ್ಟರ್ ರಾಮಲಿಂಗೇಶ್ವರ ತಂದು ಕೊಡ್ಬೇಕಾಗಿತ್ತು. ಬೇರೆಯವ್ರು ಯಾರಾದ್ರೂ ತಂದು ಕೊಟ್ರೆ ಒಡೆದು ಬಿಡೋರು ಅವರು. ಏನು ದುಡ್ಡಿಲ್ಲ ಅಂತ ತರ್ತಾ ಇದೀಯ ನೀನು ಅಂತ. ಆ ಮಟ್ಟಕ್ಕೆ ಇದ್ದಂತ ಶಂಕರಗೌಡರು ಸಂಸ್ಥೆಗಳನ್ನು ಕಟ್ಟಿದ್ರು, ನಮ್ಮೆಲ್ಲರೂ ಇವತ್ತು ಉದ್ಧಾರ ಮಾಡಿದ್ರು. ನಮ್ಮಂತಹ ಸಾವಿರಾರು ಮಂದಿಯನ್ನು. ಇವತ್ತು ತಮಾಷೆ ಅಂತಂದ್ರೆ 500 ರೂಪಾಯಿ ಕೊಟ್ಟು ಇಂಜಿನಿಯರಿಂಗ್ ಕಾಲೇಜಿಗೆ ಸೇರೋದಕ್ಕೆ ಸಾಧ್ಯ ಇಲ್ಲದೆ ಇದ್ದಂಥವ್ರು ಇವತ್ತು ತಮ್ಮ ಮಕ್ಕಳನ್ನ ಇಂಜಿನಿಯರ್ ಆದಂಥವ್ರು, ದೇಶ ವಿದೇಶಗಳಲ್ಲಿ ಓದಂಥವ್ರು, ಕೋಟಿ ರೂಪಾಯಿಗಳನ್ನು ಕಟ್ಟಿ ಮೆಡಿಕಲ್ ಸೀಟನ್ನು ಓದಿಸಿರ್ತಕ್ಕಂಥ ದರ್ಶನಗಳಿದ್ದಾರೆ. ಅಂಥ ಒಂದು ಸ್ವಾಭಿಮಾನಿಯಾಗಿರ್ತಕ್ಕಂಥ ಶಂಕರಗೌಡರು ಮಂಡ್ಯ ಜಿಲ್ಲೆಯಲ್ಲಿ ಕೇವಲ ಅದು ಮಾತ್ರವೇ ಅಲ್ಲ, ನಾಟಕದ ಬಗ್ಗೆ ಅಪಾರವಾದ ಪ್ರೀತಿ ಇತ್ತು, ವಿಶ್ವಾಸ ಇತ್ತು, ಸಿನಿಮಾದ ಬಗ್ಗೆ ವಿಶ್ವಾಸ ಇತ್ತು. ಸಿನಿಮಾ ತೆಗೆದ್ರು, ಎಲ್ಲ ಮಾಡಿದ್ರು. ಅವರು ಬರಿಗೈಯಲ್ಲೇ ಹೋದ್ರು, ಬರಿಗೈಯಲ್ಲಿ ಬಂದ್ರು, ಬರಿಗೈಯಲ್ಲೇ ಹೋದ್ರು ಅನ್ನುವಂಥ. ಬರಿಗೈಯಲ್ಲೇ ಓದೋದ್ರಿಂದನೇ ಇವತ್ತು ನಾವೆಲ್ಲ ನೆನ್ಕೊಳ್ತಾ ಇರ್ತೇವೆ ಶಂಕರಗೌಡರು. ಆದ್ರೆ ಮೌಲ್ಯಗಳನ್ನು ಬಿಟ್ಟು ಹೋಗಿದ್ದಾರೆ, ಅದು ಬಹಳ ಮುಖ್ಯ. ಅದರಿಂದ ಇವತ್ತು ಈ ತತ್ವಪದ ಅವರಿಗೆ ಅನ್ವಯ ಆಗುತ್ತೆ. ಅವರ ತಾಯಿ ಮತ್ತೆ ತಂದೆ ಇಬ್ಬರು ಕೂಡ ಗುರುಮಠದ ಭಕ್ತರಾಗಿದ್ದಂತೆ. ಕೀಲಾರದಲ್ಲಿ ಅವರ ತಂದೆ ಮತ್ತೆ ತಾಯಿ ಇಬ್ಬರು ಕೂಡ ಶಂಕರ ಮಠದ ಭಕ್ತರಾಗಿದ್ರು. ಶಂಕರ ಮಠದ ದೀಕ್ಷೆಯನ್ನು ಪಡ್ಕೊಂಡಿದ್ರು. ಅವರ ತಮ್ಮ ಶಿವರಾಮಣ್ಣ ಅಂತೇಳಿ ದೀಕ್ಷೆಯನ್ನು ಪಡ್ಕೊಂಡಿದ್ರು. ಆ ದೃಷ್ಟಿಯಿಂದ ಅವ್ರಿಗೆ ಶಂಕರ ಮಠದ ಬಗ್ಗೆ ಬಹಳ ಪ್ರೀತಿ ಇತ್ತು, ತತ್ವಪದಗಳ ಬಗ್ಗೆ ಬಹಳ ಪ್ರೀತಿ ಇತ್ತು. ಅದರಿಂದ ಇವತ್ತು ನಾವು ಅನಿವಾರ್ಯವಾಗಿ ಒಂದು ಸಂಗತ ಅದು ಅವರ 15ನೇ ತಾರೀಕು ಅವರು ನೆನಪಿನ ಕಾರ್ಯಕ್ರಮನೂ ಆಗಿದೆ, ತತ್ವಪದವನ್ನು ಕೂಡ ನಾವು ಆಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಾವು ಯೋಚನೆ ಮಾಡಿ ಇವತ್ತು ಅವರ ರಂಗಗೀತೆಗಳನ್ನು ಆಡುವಂತ ತತ್ವಪದ, ರಂಗಗೀತೆ, ಭಾವಗೀತೆ ಇವೆಲ್ಲದರ ಬಗ್ಗೆಯೂ ಕೂಡ ಅವರಿಗೆ ಪ್ರೀತಿ ಇತ್ತು, ವಿಶ್ವಾಸ ಇತ್ತು. ಹೆಣ್ಣು ಮಕ್ಕಳ ಬಗ್ಗೆ ಬಹಳ ಗೌರವ ಇತ್ತು, ಪ್ರೀತಿ ಇತ್ತು, ವಿಶ್ವಾಸ ಇತ್ತು. ಅದರಿಂದ ಇವತ್ತು ಆ ಕಾರ್ಯಕ್ರಮವನ್ನ ನಾವಿಲ್ಲಿ ಆಯೋಜನೆ ಮಾಡಿದ್ದೇವೆ. ಶಂಕರಗೌಡರಿಗೆ ಪ್ರಿಯವಾಗಿರ್ತಕ್ಕಂಥ ತತ್ವಪದವನ್ನು ಕೂಡ ಆಯೋಜನೆ ಮಾಡಿರ್ತಕ್ಕಂಥದ್ದು ಅವರಿಗೆ ಸಲ್ಲಿಸುವ ಗೌರವ ಅಂತ ನಾನು ಅಂದ್ಕೊಂಡಿದ್ದೇನೆ. ನೀವೆಲ್ಲರೂ ಕೂಡ ನಮ್ಮ ಪ್ರೀತಿಗೆ ಹೋಗೊಟ್ಟು ಬಂದಿದ್ದೀರಿ. ತುಂಬಾ ತುಂಬಾ ಸಂತೋಷ. ನಿಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇವತ್ತು ನಮಗೆ